ದೆಹಲಿ ಪೊಲೀಸರ ಆಟ ಎಫ್ಐಆರ್ಗಾಗಿ ಅಗ್ಗ ಜಗ್ಗಾಟ. ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ದೇಶದ ರಾಜಧಾನಿ ದೆಹಲಿಯಲ್ಲಿ ಈಗ ಒಂದು ದೊಡ್ಡ ಪೊಲಿಟಿಕಲ್ ಹಲ್ಚಲ್ ಶುರುವಾಗಿದೆ. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಪೆಲೆಟ್ ಗನ್ ಬಳಕೆ ಮಾಡಿದ್ರ. ಒಬ್ಬ 19 ವರ್ಷದ ಹುಡುಗನ ಕಣ್ಣಿನ ದೃಷ್ಟಿಯೇ ಹೋಗುವಂತೆ ಗುಂಡು ಹಾರಿಸಿದ್ದು ಯಾರು? ಅದಕ್ಕಿಂತ ಮುಖ್ಯವಾಗಿ ಗಾಯಗೊಂಡ ಹುಡುಗನ ಪರವಾಗಿ ಎಫ್ಐಆರ್ ದಾಖಲು ಮಾಡೋದಕ್ಕೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರೇ ಖುದ್ದಾಗಿ ಬಂದು 8 ಗಂಟೆಗಳ ಕಾಲ ಪೊಲೀಸ್ ಸ್ಟೇಷನ್ ಎದುರು ಧರಣಿ ಕೂರಬೇಕಾಯ್ತಾ? ಹಾಗಾದರೆ ಜುಲೈ 20ನೇ ತಾರೀಕಿನಂದು ನಡೆದ ಆ ಸಂಸತ್ ಚಲೋ ಪ್ರೊಟೆಸ್ಟ್ನಲ್ಲಿ ಆಗಿದ್ದೇನು? ಸಾಹಿಲ್ ಲೋಚಬ್ ಅನ್ನೋ ವಿದ್ಯಾರ್ಥಿಯ ದೇಹದಲ್ಲಿ ಸಿಕ್ಕ 200ಕ್ಕೂ ಹೆಚ್ಚು ಪೆಲೆಟ್ಗಳ ಹಿಂದಿರೋ ಸತ್ಯ ಏನು? ಈ ಇಡೀ ಪ್ರಕರಣದ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಮೊದಲು ಈ ಇಡೀ ಘಟನೆಯ ಫ್ಲ್ಯಾಶ್ ಬ್ಯಾಕ್ ಅನ್ನು ಒಮ್ಮೆ ನೋಡ್ಬಿಡೋಣ. ಜುಲೈ 20ನೇ ತಾರೀಕು ನೀಟ್ ಪೇಪರ್ ಲೀಕ್ ಹಗರಣ ಹಾಗೂ ಪರೀಕ್ಷಾ ಅಕ್ರಮಗಳ ವಿರುದ್ಧ ದೇಶದ ವಿದ್ಯಾರ್ಥಿಗಳು, ಜೆನ್ಜಿ ಯುವಕರು ಮತ್ತು ಕಾಕ್ರೋಚ್ ಜನತಾ ಪಕ್ಷ ಸಂಘಟನೆ ಸೇರಿ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಸಂಸತ್ ಚಲೋ ಮೆರವಣಿಗೆಗೆ ಕರೆ ನೀಡಿದ್ರು. ಅವತ್ತಿನ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ವಿದ್ಯಾರ್ಥಿಗಳು ಸಂಸತ್ತಿನ ಕಡೆಗೆ ಶಾಂತಿಯುತವಾಗಿ ಹೊರಟಿದ್ರು. ಆದರೆ ಈ ಪ್ರತಿಭಟನೆಯನ್ನು ತಡೆಯೋದಕ್ಕೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಹಾಗೂ ಭದ್ರತಾ ಪಡೆಗಳು ತೀವ್ರ ಬಲಪ್ರಯೋಗ ಮಾಡಿದ್ವು ಅನ್ನೋ ಆರೋಪ ಕೇಳಿಬಂತು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಮೇಲೆ ಮಾರಕವಾದ ಪೆಲೆಟ್ ಗನ್ ಬಳಕೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪಗಳು ಕೇಳಿಬಂದವು. ಇದರಲ್ಲಿ ಹರಿಯಾಣ ಮೂಲದ 19 ವರ್ಷದ ಯುವಕ ಸಾಹಿಲ್ ಲೋಚಬ್ ತೀವ್ರವಾಗಿ ಗಾಯಗೊಂಡಿದ್ರು. ಅವರ ದೇಹದ ತುಂಬ ಲೋಹದ ಚೂರುಗಳು ಹೊಕ್ಕಿದ್ವು. ಘಟನೆ ನಡೆದ ತಕ್ಷಣ ಸಾಹಿಲ್ ಲೋಚಬ್ ಅವರನ್ನು ಮೊದಲು ಲೇಡಿ ಆರೆಂಜ್ ಆಸ್ಪತ್ರೆಗೆ, ಆಮೇಲೆ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಅಲ್ಲಿ ಡಾಕ್ಟರ್ಸ್ ಸರ್ಜರಿ ಮಾಡಿ ಪರಿಶೀಲಿಸಿದಾಗ ಎಲ್ಲರೂ ಬೆಚ್ಚಿ ಬೀಳುವ ವಿಷಯ ಬಯಲಾಯಿತು. ಸಾಹಿಲ್ ದೇಹದಲ್ಲಿ ಬರೋಬ್ಬರಿ 200ಕ್ಕೂ ಹೆಚ್ಚು ಪೆಲೆಟ್ಗಳು ಸಿಕ್ಕಾಕೊಂಡಿದ್ವು. ಬಲಗಣ್ಣಿನಲ್ಲಿ 3 ಪೆಲೆಟ್ ಹೊಕ್ಕಿದ್ದ ಪರಿಣಾಮ ಆ ಕಣ್ಣಿನ ದೃಷ್ಟಿಯೇ ಸಂಪೂರ್ಣ ಮಸುಕಾಗಿದೆ. ಇನ್ನೂ ಶಾಕಿಂಗ್ ವಿಚಾರ ಏನಂದರೆ, ಕೆಲವು ಪೆಲೆಟ್ ಚೂರುಗಳು ಹೃದಯದ ಹತ್ತಿರ ಸಿಕ್ಕಾಕೊಂಡಿರೋದ್ರಿಂದ ಅವುಗಳನ್ನು ಹೊರಗೆ ತೆಗೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಖುದ್ದು ಸಾಹಿಲ್ ಲೋಚಬ್ ಮಾಧ್ಯಮಗಳ ಮುಂದೆ ಬಂದು, ನನ್ನ ಮೇಲೆ ಪೆಲೆಟ್ ಗನ್ ದಾಳಿ ನಡೀತು, ಏಮ್ಸ್ನಲ್ಲಿ ಸರ್ಜರಿ ಆದರೂ ನನ್ನ ಕಣ್ಣಿನ ದೃಷ್ಟಿ ಇನ್ನೂ ಸರಿಯಾಗಿ ಕಾಣ್ತಾ ಇಲ್ಲ ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. मेरे ऊपर पैलेट गन से हमला हुआ, जिसके बाद मैं लेडी आरडी में एडमिट हो गया. उसके बाद एम्स रेफर कर दिया गया और एम्स में मेरी 2 सर्जरी हुई आँख की, लेकिन 2 सर्जरी के बाद भी मुझे कुछ दिखाई नहीं दे रहा. और अब मैं बेड रेस्ट से उठा तो 14 अगस्त को मैंने अपने हाथों से 7 पेजों की कंप्लेंट लिख के मेरे एडवोकेट और मेरी मम्मी को दी, जो ये आए और उनके बाद इन्होंने अपना एक्सपीरियंस बता दिया कि ये जब से एफआईआर रजिस्टर नहीं कर रहे. और आज भी इन्होंने बस रिसीव की वो दिया भी एफआईआर रजिस्टर. ಇಷ್ಟು ದೊಡ್ಡ ಘಟನೆ ನಡೆದ ಮೇಲೂ ದೆಹಲಿ ಪೊಲೀಸರು ಕೇಸ್ ತಗೊಳ್ಳೋಕ್ಕೆ ಹಿಂದೇಟು ಹಾಕಿದ್ರು. ಆಗಸ್ಟ್ 14ನೇ ತಾರೀಕೆ ಸಾಹಿಲ್ ವಕೀಲರ ಮೂಲಕ 7 ಪುಟಗಳ ದೂರು ಕೊಟ್ಟಿದ್ರೂ ಪೊಲೀಸರು ಸ್ವೀಕೃತಿ ರಶೀದಿ ಕೊಡಲಿಲ್ಲ. ಇದನ್ನು ಗೊತ್ತಾಗ್ತಾ ಇದ್ದಂಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇರವಾಗಿ ಫೀಲ್ಡ್ಗಿಳಿದ್ರು. ರಾಹುಲ್ ಗಾಂಧಿ ಮೊದಲು ಗಾಯಾಳು ಸಾಹಿಲ್ ಜೊತೆ ಮಂದಿರ್ ಮಾರ್ಗ್ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಸ್ವೀಕರಿಸಿ ಅಂತ ಹೇಳಿದರು. ಅಲ್ಲಿನ ಪೊಲೀಸರು ಕೇಸ್ ಹಾಕೋಕ್ಕೆ ನಿರಾಕರಿಸಿದ್ರು. ನಂತರ DCP ಸೆಂಟ್ರಲ್ ಅವರನ್ನು ಭೇಟಿ ಮಾಡಿದರು. ಕೊನೆಗೆ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆಗೆ ತೆರಳಿ ಎಫ್ಐಆರ್ ಹಾಕೋ ತನಕನೂ ನಾನು ಸ್ಟೇಷನ್ ಬಿಟ್ಟು ಕದಲೋದಿಲ್ಲ ಅಂತ ಠಾಣೆಯ ಹೊರಗಡೆನೆ ಧರಣಿ ಕೂತ್ಕೊಂಡ್ಬಿಟ್ರು. ಅವರ ಜೊತೆಗೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಮತ್ತು ಜಯರಾಮ್ ರಮೇಶ್ ಕೂಡ ಧರಣಿಯಲ್ಲಿ ಜೊತೆಯಾದರು. ಸುದ್ದಿಗಾರರ ಎದುರು ರಾಹುಲ್ ಗಾಂಧಿ ಸಂತ್ರಸ್ತ ಯುವಕನ ದೇಹದಿಂದ ಡಾಕ್ಟರ್ಸ್ ತೆಗೆದಿದ್ದ ಪೆಲೆಟ್ಗಳಿದ್ದ ಪ್ಲಾಸ್ಟಿಕ್ ಬಾಟಲಿಯನ್ನು ಪ್ರದರ್ಶನ ಮಾಡಿದರು. ದೆಹಲಿ ಪೊಲೀಸರು ನಾವು ಪೆಲೆಟ್ ಹೊಡೆದಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಈ ಹುಡುಗನ ದೇಹದಲ್ಲಿ 200 ಪೆಲೆಟ್ ಎಲ್ಲಿಂದ ಬಂತು? ಯಾರು ಶೂಟ್ ಮಾಡಿದ್ರು ಅಂತ ಗೃಹ ಸಚಿವ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ತರಾಟೆಗೆ ತೆಗೆದುಕೊಂಡ್ರು. ನೀವು ನ್ಯಾಯಕ್ಕೆ ಯಾಕೆ ಎಷ್ಟೊಂದು ಹೆದರ್ತಾ ಇದ್ದೀರಾ ಅಂತ ನೇರವಾಗಿ ಪ್ರಶ್ನೆ ಮಾಡಿದರು. ಸುಮಾರು 8 ಗಂಟೆಗಳ ಕಾಲ ರಾಹುಲ್ ಗಾಂಧಿ ಧರಣಿ ನಡೆಸಿದ ಮೇಲೆ ಅಂತಿಮವಾಗಿ ದೆಹಲಿ ಪೊಲೀಸರು ಎಫ್ಐಆರ್ ದಾಖಲು ಮಾಡಿಕೊಂಡ್ರು. तो एक ही सवाल है, अगर आपने नहीं चलाए तो किसी ने तो ये छर्रे चलाए होंगे. शायद किसी और ने इन पर छर्रे चला दिए, और अगर किसी और ने नहीं चलाए तो पता नहीं, शायद इन्होंने ही छर्रे चला दिए हों. मगर क्राइम तो हुआ है क्योंकि इनके शरीर में छर्रे हैं. हम सिर्फ ये कह रहे हैं कि एफआईआर दर्ज कीजिए, एफआईआर दर्ज कीजिए. हिंदुस्तान का एक युवा है, उनकी मम्मी यहाँ पे ज्योति खड़ी है, उनके पिता दीपक है, साहिल है ये. और हम सिर्फ ये कह रहे हैं कि प्लीज
एफआईआर दर्ज कीजिए। अंदर से हमें बताया जा रहा है कि देखिए ऊपर से ऑर्डर आया, एफआईआर नहीं हो सकता है। ಒಬ್ಬ ವಿಪಕ್ಷ ನಾಯಕನ ಆಗ್ರಹದ ನಡುವೆನೂ ಒಂದು FIR ದಾಖಲಾಗೋದಕ್ಕೆ 8 ಗಂಟೆ ಹಿಡಿತದೆ. ಅಂದರೆ ನಿಮ್ಮಂಥ ಸಾಮಾನ್ಯರು ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು FIR ಮಾಡಬೇಕಂದ್ರೆ ಅದೆಷ್ಟು ಟೈಮ್ ತಗೊಳುತ್ತೆ ಅನ್ನೋದನ್ನು ನೀವೇ ಇಲ್ಲಿ ಯೋಚನೆ ಮಾಡ್ಬೋದು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಮುಖ್ಯ ವಿಷಯ ಏನಂದರೆ, ದೆಹಲಿ ಪೊಲೀಸರು ಮಾತ್ರ ನಾವು ಪ್ರತಿಭಟನಾಕಾರರ ಮೇಲೆ ಯಾವುದೇ ಪೆಲೆಟ್ ಗನ್ ಬಳಸಿಲ್ಲ ಅಂತ ಮೊದಲಿಂದ ಹೇಳ್ಕೊಂಬರ್ತಾ ಇದ್ದಾರೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ಕೂಡ ಅತಿಯಾದ ಬಲ ಪ್ರಯೋಗ ನಡೆದಿಲ್ಲ ಅಂತ ತಳ್ಳಾಕಿದ್ದಾರೆ. ಆದರೆ ಇನ್ನೊಂದು ಕಡೆ CRPF ಈ ಬಗ್ಗೆ ಯಾವುದೇ ಕ್ಲಿಯರ್ ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ. ಇಂಡಿಯಾ ಟುಡೇ ನಡೆಸಿದ ಇನ್ವೆಸ್ಟಿಗೇಷನ್ನು, ಗಾಯಾಳುಗಳ ಹೇಳಿಕೆ ಮತ್ತು ಏಮ್ಸ್ ಆಸ್ಪತ್ರೆಯ ಮೆಡಿಕಲ್ ರಿಪೋರ್ಟ್ಗಳು ಪೊಲೀಸರ ವಾದವನ್ನು ಸಂಪೂರ್ಣವಾಗಿ ಸುಳ್ಳು ಮಾಡ್ತಾ ಇದ್ದಾವೆ. ಈ ವಿವಾದ ಈಗ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸಂಚಲನ ಮೂಡಿಸಿದೆ, ಕರ್ನಾಟಕದಲ್ಲೂ ಪ್ರತಿಧ್ವನಿಸ್ತಾ ಇದೆ. ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಎತ್ತಿದ ಪ್ರಮುಖ ಪಾಯಿಂಟ್ಸ್ ಏನಂದರೆ, ಒಂದು FIR ಹಾಕ್ಸೋದಕ್ಕೆ ದೇಶದ ವಿರೋಧ ಪಕ್ಷದ ನಾಯಕರೇ 8 ಗಂಟೆ ಠಾಣೆ ಮುಂದೆ ಕೂರಬೇಕಾದ ಪರಿಸ್ಥಿತಿ ಬಂದಿದೆ ಅಂದರೆ ಇನ್ನು ಜನಸಾಮಾನ್ಯರ ಪಾಡೇನು? ದೆಹಲಿಯಲ್ಲಿ ಜನಸಾಮಾನ್ಯರಿಗೆ ನ್ಯಾಯ ಸಿಗೋದು ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ದೇಶದಲ್ಲಿ ನಿರುದ್ಯೋಗ, ಆರ್ಥಿಕ ಸಂಕಷ್ಟ, ಡಾಲರ್ ಎದುರು ರೂಪಾಯಿ ಮೌಲ್ಯ 98 ರೂಪಾಯಿಗೆ ಕುಸಿದಿರೋದು, ಅಮೆರಿಕದಿಂದ $500 ಬಿಲಿಯನ್ ಖರೀದಿ ಒಪ್ಪಂದ ಹಾಗೂ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯದಿಂದ ಜನರ ಗಮನ ಬೇರೆಡೆ ಸೆಳೆಯೋದಕ್ಕೆ ಬಿಜೆಪಿ ಒಂದೇ ಮಾತರಂ ವಿವಾದವನ್ನು ತಗೊಂಡ್ಬರ್ತಾ ಇದೆ ಅಂತ ಆರೋಪ ಮಾಡಿದರು. It is unfortunate that a leader of opposition has to sit for 8 straight hours to get an FIR lodged against unknown persons, right? That's what this is saying. Despite you knowing who fired the pellet guns, you still get an FIR for unknown. It is unfortunate that there is no space for the common man to seek justice in the Delhi police station. It is extremely unfortunate that students have to bear the brunt of dictatorship and at the cost of their future. ಒಟ್ಟಿನಲ್ಲಿ ಪರೀಕ್ಷಾ ಅಕ್ರಮಗಳ ವಿರುದ್ಧ ಬೀದಿಗಿಳಿದ ವಿದ್ಯಾರ್ಥಿಗಳ ಮೇಲೆ ಅತಿಯಾದ ಬಲ ಪ್ರಯೋಗ ಆಯಿತಾ? ಕಣ್ಣು ಕಳೆದುಕೊಂಡ ಸಾಹಿಲ್ ಲೋಚಬ್ಗೆ ನ್ಯಾಯ ಸಿಗುತ್ತಾ? ಅಪರಿಚಿತರ ಮೇಲೆ ದಾಖಲಾಗಿರೋ ಈ FIR ಎಲ್ಲಿಗೆ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಇಡೀ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.